ರೈತರು ಬೆಳೆದಂತಹ ಬೆಳೆಗಳಿಗೆ ಸರ್ಕಾರ ಬೆಂಬಲ ಬೆಲೆ ನೀಡಲಿ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ರಥೋತ್ಸವದ ಪ್ರಯುಕ್ತ ಮಂಗಳವಾರ ರಾತ್ರಿ ತುತ್ತು ಕೊಟ್ಟ ರೈತನಿಗೆ ಕುತ್ತು ತಂದ ಸರ್ಕಾರ ಅರ್ಥಾತ್ ನೇಗಿಲ ಯೋಗಿ ಎಂಬ ನಾಟಕ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮೂಲತಃ ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಇಡೀ ದೇಶದೆಲ್ಲೆಡೆ ಸಂಚಾರ ಮಾಡಿ ಧರ್ಮೋಪದೇಶ ಮಾಡಿದರು. ಇವರ ನಂತರ 5 ಪಂಚಗಣಾಧೀಶರರು ಧರ್ಮೋಪದೇಶ ಮಾಡಿ ಸಮಾಜವನ್ನು ತಿದ್ದುವಂತಹ ಕೆಲಸ ಮಾಡಿದರು. ಅನೇಕ ಶರಣರ ಸಾಹಿತ್ಯ ವಚನಗಳನ್ನು ಮೈಗೂಡಿಸಿಕೊಳ್ಳಬೇಕು. ಸರ್ಕಾರಗಳು ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲಿ. ನಮ್ಮ ಊರಿನ ಪ್ರತಿಭೆ ಕುಮಾರಿ ಎಸ್.ಎಂ. ಸಹನಾ MSc ಅಗ್ರಿಯಲ್ಲಿ 3 ಚಿನ್ನದ ಪದಕಗಳನ್ನು ಪಡೆದು ನಮ್ಮ ಅರಸೀಕೆರೆಗೆ ಕೀರ್ತಿ ತಂದಿದ್ದಾಳೆ. ನೀವು ಕೂಡ ಸಹನಾಳಂತೆ ತಂದೆ ತಾಯಿಗೆ ಊರಿಗೆ ಕೀರ್ತಿ ತರುವಂತಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಸಂಸದರಾದ ವೈ ದೇವೇಂದ್ರಪ್ಪನವರು ಮಾತನಾಡಿ, ನಮ್ಮ ಊರಿನ ಮಠದ ಗುರುಗಳು ಕಾಯಕ ಯೋಗಿಗಳು, ಶ್ರಮಜೀವಿಗಳು, ಇಂತಹ ಸ್ವಾಮೀಜಿಯನ್ನು ಪಡೆದಿರುವುದು ನಮ್ಮೆಲ್ಲರ ಪುಣ್ಯ. ನಿಮ್ಮ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಸಹನಾಳಂತೆ ಹೆಸರು ತರುವಂತಹ ಕೆಲಸ ಮಾಡಿರಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 3 ಚಿನ್ನದ ಪದಕ ಪಡೆದ ಸಹನಾಳಿಗೆ ಮಠದಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಪ್ರಶಾಂತ್ ಪಾಟೀಲ್, ಉಪನ್ಯಾಸಕ ವೈ.ಡಿ. ರಂಗನಾಥ್, ಅಡ್ಡಿ ಚನ್ನವೀರಪ್ಪ, ಕೆ. ಮಹಾಂತೇಶ್, ಎಸ್.ಎಂ. ವೀರೇಶ್, ಎಸ್.ಎಂ. ಶಶಿಧರ್ ಹಾಗೂ ಊರಿನ ಮುಖಂಡರು ಹಾಜರಿದ್ದರು. ನಿಜವಾಗ್ಲೂ ನಾವು ಈ ಭಾಗದರು, ಈ ಅರಸೀಕೆರೆಯರು ನಾವೆಲ್ಲ ಅದೃಷ್ಟವಂತರು ಅಂತ ನಾವು ಸ್ವಾಮಿಗಳ ಆಶೀರ್ವಾದದಿಂದ ಅಂತ ನಾನು ಅವ್ರಿಗೆಲ್ಲ ಮಂತನಕ್ಕೆಲ್ಲ ನಾನು ವಿನಂತಿ ಮಾಡ್ತೇನೆ. ಇದು ಎಲ್ಲರಿಗೂ ಬೇಕು, ಈ ಶಿಕ್ಷಣ ಬೇಕು. ಶಿಕ್ಷಣ ನಾವೆಲ್ಲರೂ ಕೂಡ ಪಡಿಲೇಬೇಕದು. ಯಾರೇ ಆಗಲಿ ಶಿಕ್ಷಣ ನಾವು ಪಡಿಲೇಬೇಕು ಅಂತ ಈ ಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ಧಲಿಂಗೇಶ್ವರರು ಆ ಬಳಗದಲ್ಲಿದ್ದಂಥವ್ರು ಈ ಪಂಚಗಣಾಧೀಶರು. ಲಿಂಗೈಕ್ಯರಾದ ನಂತರ ಇವರು ಸಂಚಾರ ಮಾಡ್ತಾ ಮಾಡ್ತಾ ಧರ್ಮೋಪದೇಶವನ್ನ ಮಾಡ್ತಾ ಮಾಡ್ತಾ ಈ ಮಧ್ಯ ಕರ್ನಾಟಕದಲ್ಲಿ 5 ಮಂದಿ ನೆಲೆಸಿದ್ರು ಅನ್ನೋದು ತಮಗೆಲ್ಲರಿಗೂ ತಿಳಿದಂತ ವಿಚಾರಗಳು. ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಅವರು ಅನೇಕ ಧಾರ್ಮಿಕ ಚಿಂತನೆಗಳನ್ನ ಮಾಡಿ ಸಮಾಜವನ್ನ ಹೇಗೆ ತಿದ್ದಬೇಕು, ಅವರಿಗೆ ಯಾವ ರೀತಿಯಾಗಿ ಉಪದೇಶ ಮಾಡಬೇಕು, ಧರ್ಮವನ್ನ ಯಾವ ರೀತಿಯಾಗಿ ಹೇಳಬೇಕು ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಹೀಗಾಗಿ ಅನೇಕ ಪವಾಡಗಳು ನೀವೆಲ್ಲ ಕೇಳ್ತಾ ಇದ್ದೀರಿ. ಬಹಳಷ್ಟು ಲಿಂಗವಂತ ಜನಗಳಿಗೆ ಲಿಂಗ ಕಟ್ಕೊಳ್ರಿ, ಅಷ್ಟಾವರಣ, ಪಂಚಾಚಾರ ಇವುಗಳನ್ನ ತಿಳಿಸ್ಕೊಳ್ರಿ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಜೊತೆಯಲ್ಲಿ ಹೇಳ್ತಾರೆ ಬಸವಣ್ಣನ ಇದನ್ನ